ನನಗೆ ಇನ್ನೂ ಫ್ರೇಮ್ ಸೆಟ್ ಮಾಡೋಕ್ಕೆ ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ. ಇಷ್ಟೊತ್ತವರೆಗೂ ಇವ್ರು ಕೂಗ್ತಾಯಿದ್ರು. ನೆಕ್ಸ್ಟ್ ಕ್ಯಾಮ್ರಾ ಆ್ಯಂಗಲ್ ಏನೋ ಚೇಂಜ್ ಆಯಿತು. ಇಲ್ಲಿ ಮತ್ತೆ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಜಸ್ಟ್ ಅಗೇನ್ ಮೈ ಲೈಫ್. ಇವಾಗ ಆಲ್ರೆಡಿ 11:30. ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಊರಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಮೈ ಡೇ. ಟಿಫನ್ ಆಯಿತು, ಇವಾಗ ಹೋಗಿ ರೆಡಿಯಾಗಿ ಒಂದು 12-15 ಹೊರಡೋಣ ಅಂತ. ನನಗೆ ಇನ್ನೂ ಫ್ರೇಮ್ ಸೆಟ್ ಮಾಡೋಕ್ಕೆ ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಮನೇಲಿ ಕರೆಂಟ್ ಬೇರೆ ಇಲ್ಲ. ಸೊ ಈವ್ನಿಂಗ್ 5 ಬರುತ್ತೆ ಅಂತ ಹೇಳಿದ್ದಾರೆ. ಫೋನಲ್ಲಿ ಚಾರ್ಜ್ ಇದೆ, ಆಚೆ ಬೇರೆ ಹೋಗಬೇಕು. ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಸ್ಟೇ ಟ್ಯೂನ್. ಥಿಂಕ್ ಇವತ್ತು ಐಬ್ರೋ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಯಾಕೋ ಅಷ್ಟು ನನಗೆ ಕಂಫರ್ಟ್ ಅಂತ ಅನಿಸಿಲ್ಲ. ಸೊ ತುಂಬಾ ಇಷ್ಟ. ಒಂದಿಷ್ಟು ಕೈ ನನಗೇನಾದರೆ ಚಳಿ, ಸ್ವಲ್ಪ ಚಳಿ ಅಂದರೆ ಹೆವಿ ಚಳಿ ಅನಿಸುತ್ತೆ. ಸೊ ಸುಮ್ಮನೆ ಟ್ಯಾನ್ ಬೇಡ ಅಂದ್ಬಿಟ್ಟು ಹಾಕೊಂಡು ನಾನು ಸ್ಮಾಲ್ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡ್ಬೋದು. ಸೊ ಏನಾದರೂ ನೀರು ಬೇಕು ಅಂದರೆ ಸುಮ್ಮನೆ ಆಚೆ ನೀರು ಕೊಡೋದ್ರಿಂದ ಸೊ ಬೆಸ್ಟ್ ನಾವೇ ತೊಗೊಂಡ್ಬಿಟ್ಟು ನಿನ್ನೆ ನಾನು ನನ್ನ ಕಸಿನ್ ಮೇಘನ ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ವಿ. ಸೊ ಅಲ್ಲೊಂದಷ್ಟು ನಾನು ಶಾಪಿಂಗ್ ಮಾಡಿದ್ದೆ. ಸೊ ಊರಿಗೆ ಬಟ್ಟೆ ತೊಗೊಳ್ಳಿ ಒಂದು ಸಾಕಾಗೋದು. ಆನ್ಲೈನ್ ಆರ್ಡರ್ ಮಾಡ್ತೀನಿ ಅಂದರೆ ಬೇಡ ಹೆಂಗೆ ಬರುತ್ತೋ ಏನೋ ಅಂತ. ಸೊ ಐ ಥಾಟ್ ಗೊತ್ತಿಲ್ಲ, ಸುಮ್ಮನೆ ನಾನು ಹೋಗಿ ಶಾಪ್ ಮಾಡ್ಕೊಂಡ್ಬಂದಿರೋಣ ಅಂತ. ಸೊ ಲೆಟ್ಸ್ ಸಿ. ನಾನು ಅಂದ್ಕೊಂಡ ಥರ ಒಂದಲ್ಲ ಒಂದು ನಾಯ್ಸ್ ಅಪ್ಪ. ಇಷ್ಟೊತ್ತವರೆಗೂ ಇವ್ರು ಕೂಗ್ತಾಯಿದ್ರು. ನೆಕ್ಸ್ಟ್ ಕ್ಯಾಮ್ರಾ ಆ್ಯಂಗಲ್ ಏನೋ ಚೇಂಜ್ ಆಯಿತು. ಇಲ್ಲಿ ಮತ್ತೆ ಇಲ್ಲಿ ಪಾತ್ರೆ ಡೋಂಟ್ ನೋ ಯಾಕೆ ನನಗೆ ಹಿಂಗಾಗುತ್ತೆ. ಯಾವಾಗ ನಿಮಗೂ ಹಿಂಗೆ ಆಗುತ್ತೆ ಕಮೆಂಟ್ ಮಾಡಿ. ನಾನು ರೆಕಾರ್ಡ್ ಮಾಡದೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಶಾಪಿಂಗ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದೆ ಡೈರೆಕ್ಟಾಗಿ. ಸೊ ಅಲ್ಲಿಂದ ನಾನು ಮತ್ತೆ ಮನೆಗೆ ಬರೋಷ್ಟರಲ್ಲಿ 8:30-9 ಆಗೋಗಿತ್ತು ಆಲ್ಮೋಸ್ಟು. ಆಮೇಲೆ ನೆನಪಾಯಿತು ನೈಟು ಶಿಟ್ ನಾನು ವೀಡಿಯೋನೇ ಮಾಡಲಿಲ್ಲ ಅಂತ. ಸೊ ಆಲ್ಮೋಸ್ಟ್ ತುಂಬ ಟಯರ್ಡ್ ಆಗೋಗಿದೆ. ಸೊ ದ್ಯಾಟ್ಸ್ ಇಟ್.